ಜನಮನಕ್ಕೆ ಮುಟ್ಟಿಸ್ಬೇಕಂತ ಅಂದ್ಕೊಂಡೆ ಈ ಒಂದು ವಚನ ವಿಜಯೋತ್ಸವ ಪ್ರತಿ ವರ್ಷ ಈ ಒಂದು ವಚನ ವಿಜಯೋತ್ಸವದ ಒಂದು ಯಾಕೆ ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತಂದ್ರೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಎಲ್ಲಕ್ಕಿಂತ ಕೆಳಗೆ ಬಿದ್ದಿರ್ತಕ್ಕಂಥ ಯಾರಿಗೂ ಕೂಡ ನೆರಳು ಕೂಡ ಹಾಕುತ್ತಿದ್ದಿಲ್ರಿ ಅಂತ ಒಂದು ಜನಾಂಗಕ್ಕೆ ಅಪ್ಪನು ನಮ್ಮ ಡೋಹರ ಕಕ್ಕಯ್ಯ ಬಪ್ಪನು ನಮ್ಮ ಅಪ್ಪನು ನಮ್ಮ ಮಾದಾರಚ್ಚಯ್ಯ ಚೆನ್ನಯ್ಯ ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂತ ತಿಳ್ಕೊಂಡು ಕೆಳಗೆ ಪ್ರಾಣಿಗಿಂತ ಕಡೆಯಾಗಿ ಕಾಣ್ತಕ್ಕಂಥ ಜನಾಂಗಕ್ಕೆ ಮೇಲೆತ್ತಿ ಅವರನ್ನು ಅಪ್ಪಿಕೊಂಡು ಅವರಿಗೆ ಇವತ್ತು ನೋಡ್ರಿ ನಾನು KG ನರ್ಸರಿಯಿಂದ ಓದಿ ಅವರು ವಚನ ಬರ್ದಿದ್ರ ಮೇಲೆ ನಾನು PhD ಮಾಡ್ತಾ ಇದ್ದೀನಿ. ಅವ್ರು ಏನು ಓದಿದ್ರು ಹೇಳ್ರಿ, ಅಂತ ಒಂದು ವಚನ ಸಾಹಿತ್ಯ ಅನುಭವ ಮಂಟಪದ ಮೂಲಕ ಎಲ್ಲರಿಗೂ ವಚನ ಸಾಹಿತ್ಯವನ್ನು ಬರೆಸಿ ಆ ಅನುಭವ ಮಂಟಪದ ಮೂಲಕ ವಚನ ಸಾಹಿತ್ಯವನ್ನು ಕೊಟ್ಟವ್ರು ಯಾರಂದ್ರೆ ಶರಣರದರೆ. ಅದಕ್ಕೆ ಅಂತ ಒಂದು ವಚನ ಸಾಹಿತ್ಯ ಜನಮನಕ್ಕೆ ಎಲ್ಲ ರೀತಿಯಿಂದ ಸ್ವಾತಂತ್ರ್ಯ ಸಮಾನತೆ ಅಲ್ಲಿ ಕೊಟ್ಟು ಆ ತತ್ವ ಎಲ್ಲರೂ ಸಮಾನರು, ಯಾರು ಜಾತಿ ಭೇದ ಇಲ್ಲ, ಎಲ್ಲರೂ ನಾವು ಮಾನವರು ಪರಮಾತ್ಮನ ಮಕ್ಕಳು ಅಂತಕ್ಕಂಥ ಸಂದೇಶ ಅನುಭವ ಮಂಟಪದ ಮೂಲಕ ಅಲ್ಲಿ ಸಾರಿದ್ರು. ಆದ್ರೆ ಪುರೋಹಿತ ಶಾಹಿಗಳು ಈ ಒಂದು ವಚನ ಸಾಹಿತ್ಯವನ್ನು ಸುಟ್ಟು ಹಾಕಬೇಕು ಅಂತ ಪ್ರಯತ್ನ ಮಾಡಿದಾಗ ಆಗ ಬೆನ್ನಿಗೆ ವಚನ ಸಾಹಿತ್ಯವನ್ನು ಕಟ್ಕೊಂಡು ಉಳುವಿ ಕಡೆ ಹೋಗಿ ಉಳುವಿಯಲ್ಲಿ ಆ ಒಂದು ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದ್ರು. ಅದಕ್ಕೆ ಆ ಒಂದು ವಚನ ಸಾಹಿತ್ಯ ಸಂರಕ್ಷಣೆ ದಿನವನ್ನೇ ನಾವು ವಚನ ವಿಜಯೋತ್ಸವ ಅಂತ ತಿಳ್ಕೊಂಡು ಪ್ರತಿ ವರ್ಷ ಬಸವಗಿರಿಯಲ್ಲಿ 3 ದಿವಸ ಆಚರಣೆ ಮಾಡಲಾಗ್ತಾ ಇದೆ. ಇದು 23ನೇ ವಚನ ವಿಜಯೋತ್ಸವ. ಮೊದಲು KB ಆಫೀಸ್ ಹತ್ರ ಇರ್ತಕ್ಕಂಥ ಶರಣ ಉದ್ಯಾನದಲ್ಲಿ ಆ ಕಾರ್ಯಕ್ರಮ ನಡೀತಿತ್ತು. 2008ರಿಂದ ಅದು ಬಸವಗಿರಿಯಲ್ಲಿ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗದೊಂದಿಗೆ ಪ್ರಾರಂಭವಾಗ್ತದೆ. ಆಮೇಲೆ 11ವರೆಗೆ ಉದ್ಘಾಟನಾ ಸಮಾರಂಭ. ಈ ಉದ್ಘಾಟನಾ ಸಮಾರಂಭಕ್ಕೆ UT ಖಾದರ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ಸಾಮರಸ್ಯ ಸಮಸಾಮರಸ್ಯ ಸಮಾವೇಶ, ಅಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಗುರುಗಳಿಗೆ ನಾವು ಆಮಂತ್ರಣ ಕೊಟ್ಟಿವಿ. ಬೌದ್ಧ, ಸಿಖ್, ಇಸ್ಲಾಂ ಎಲ್ಲ ಧರ್ಮಗುರುಗಳಿಗೆ ಮತ್ತೆ ಎಲ್ಲ ಶರಣ ಸಮುದಾಯದವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕೆ ಹೇಳಿದ್ದೀವಿ. ಅದಕ್ಕಿಂತ ಒಂದು ಸಾಮರಸ್ಯ ನಾವು ಈ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಇದೆ. ಅದಕ್ಕೆ ಅವತ್ತಿನ ದಿವಸ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಚಿಂತನ ಗೋಷ್ಠಿ ನಡೀತಿದೆ. ಸಾಯಂಕಾಲ 6 ಗಂಟೆಗೆ ಮಹಾಕ್ರಾಂತಿ ನಾಟಕ ಅಲ್ಲಿ ಜರುಗ್ತಾ ಇದೆ. 2ನೇ ದಿವಸ ಬೆಳಗ್ಗೆ ಅಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ವಚನ ಸಾಹಿತ್ಯ, ವಚನಗಳನ್ನು ನಮ್ಮ ಬದುಕಿನ ಸೂತ್ರಗಳದಾವ, ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಸೂತ್ರಗಳು ವಚನದಲ್ಲಿ ಕೊಟ್ಟು ಹೋಗಿದ್ದಾರೆ ಶರಣರು. ಅಂತ ವಚನವನ್ನು ಓದಿ ನಮ್ಮ ಬದುಕನ್ನು ಒಳ್ಳೆ ರೀತಿಯಿಂದ ರೂಪಿಸ್ಕೋಬೇಕು, ನಮ್ಮ ಬದುಕು ಸಾರ್ಥಕ ಮಾಡ್ಕೊಳ್ಬೇಕು, ಪಾವನ ಮಾಡ್ಕೊಳ್ಬೇಕು ಅಂತ ಆ ಒಂದು ವಚನ ಸಾಹಿತ್ಯ ಸಾಮೂಹಿಕವಾಗಿರ್ತಕ್ಕಂಥ ಪಠಣ ಅಲ್ಲಿ ನಡೀತಾ ಇದೆ. ಆಮೇಲೆ ಮಧ್ಯಾಹ್ನ 11ವರೆಗೆ ವಿಶೇಷವಾಗಿ ಸ್ತ್ರೀ ಶಕ್ತಿ ಸಮಾವೇಶ. ಸ್ತ್ರೀಯಲ್ಲಿ ಎಂಥ ಒಂದು ಶಕ್ತಿ ಇದೆ, ಮತ್ತೆ ಈ ಕುಟುಂಬದಲ್ಲಿ ಎಲ್ಲ ರೀತಿಯಿಂದ ಸಂಸ್ಕಾರ ಶಿಕ್ಷಣ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಯಾರ ಮೇಲಿದೆ, ಆ ತಾಯಿಯಾದವಳು ಹೆಂಗಿರಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ನಡೀತಾ ಇದೆ ಮಧ್ಯಾಹ್ನ 11ವರೆಗೆ. ಆಮೇಲೆ 3 ಗಂಟೆಗೆ ವಿಶೇಷವಾಗಿ ಚನ್ನಬಸವಣ್ಣ, ವೈದ್ಯಶ್ರೀ ಚನ್ನಬಸವಣ್ಣ ಅಂತ ನೀವು ಯೂಟ್ಯೂಬ್ನಾಗೆಲ್ಲ ಹಾಕಿದ್ರೆ ಅವರ ಹೆಸರು ಬರ್ತದೆ. ಅವರು ಯೋಗ ಮತ್ತು ಆರೋಗ್ಯ ಕುರಿತು ಬಹಳ ಒಳ್ಳೆ ರೀತಿಯಿಂದ ಮಾರ್ಮಿಕವಾಗಿ ಅವರು ತಮ್ಮ ಆರೋಗ್ಯದ ಕುರಿತು ಉಪನ್ಯಾಸ ಕೊಡ್ತಾರೆ. ಸಾಯಂಕಾಲ ಅದು ಬುಡಕಟ್ಟು ಜಮ್ಮು ಕಾಶ್ಮೀರ ಪಂಜಾಬ್ದಿಂದ ವಿಶೇಷವಾಗಿರ್ತಕ್ಕಂಥ ಕಲೆಗಳು ಕೂಡ ಆಗಮಿಸ್ತಾ ಇದ್ದಾವೆ. ಅದಕ್ಕೆ ಆ ಕಲಾ ಪ್ರದರ್ಶನ ಕೂಡ ನಡೀತಿದೆ. ಆಮೇಲೆ 12ನೇ ತಾರೀಕು ವಿಶೇಷವಾಗಿ ಈ ಒಂದು ವಚನ ಸಾಹಿತ್ಯದ ಭವ್ಯ ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ ಬಸವಗಿರಿಗೆ ಹೋಗಿ ಅಲ್ಲಿ 2ವರೆಗೆ ವಚನ ಸಾಹಿತ್ಯಕ್ಕೆ ಪಟ್ಟ ಕಟ್ಟತಕ್ಕಂಥ ಕಾರ್ಯಕ್ರಮ. ನಾವು ವ್ಯಕ್ತಿಗಳಿಗೆ ಪಟ್ಟ ಕಟ್ಟೋದನ್ನು ನೋಡಿವ್ರಿ, ಆದ್ರೆ ವಚನ ಸಾಹಿತ್ಯ ಪಟ್ಟ ಕಟ್ಟೋದಂದ್ರೆ ಜ್ಞಾನಕ್ಕೆ ಪಟ್ಟ ಕಟ್ಟೋದು. ಜ್ಞಾನಕ್ಕೆ ಪಟ್ಟ ಕಟ್ಟೋದಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಅಲ್ಲ, ನಾವೆಲ್ಲರೂ ಪಟ್ಟ ಕಟ್ಟುಕೊಂಡಂಗೆ ರೀ. ಅದಕ್ಕೆ ಬಸವಣ್ಣವ್ರು ಆಗಿ ಹೇಳ್ತಾರೆ, ಗುರು ವಚನಕ್ಕೆ ಅಂದ್ರ ಯಾರು ನಾವು ಮನುಷ್ಯರಂತೀವಿ ಅಂದ್ರೆ ಯಾರಿಗೆ ಮೈಂಡ್ ಅದನ್ನ ಅವರಿಗೆ ಮನುಷ್ಯರಂತೀವಿ. ಮ್ಯಾನ್ ಈಸ್ ಮೈಂಡ್ ಅಂತ ಹೇಳ್ತಾರೆ. ಅದಕ್ಕೆ ಮೈಂಡ್ ಇಲ್ಲ ಅಂದ್ರೆ ಮನುಷ್ಯನೇ ಅಲ್ಲ. ಅದಕ್ಕೆ ಮನುಷ್ಯ ಜ್ಞಾನವಂತನಾಗಬೇಕು. ಅದಕ್ಕಂಥ ಜ್ಞಾನಕ್ಕೆ ನಾವು ಪಟ್ಟ ಕಟ್ಕೊಳ್ಬೇಕು. ಅದಕ್ಕೆ ವಚನ ಸಾಹಿತ್ಯಕ್ಕೆ ಪಟ್ಟ ಕಟ್ಟತಕ್ಕಂಥ ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕೆ ಬಸವರಾಜ್ ಹೊರಟ್ಟಿಯವರು ಅದಕ್ಕೆ ಆಗಮಿಸ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ ಗುರುಬಸವ ಪುರಸ್ಕಾರ ನಮ್ಮ ಗೋರು ಚನ್ನಬಸಪ್ಪನವರಿಗೆ ಕೊಡಲಾಗ್ತಾ ಇದೆ. ಅವರ ಅನುಭವನೂ ಕೂಡ ಅಲ್ಲಿ ಇರ್ತಾ ಇದೆ. ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮದ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರು ನಮ್ಮ ಜಿಲ್ಲಾ ಉಸ್ತುವಾರಿ
ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರು ಈ ಒಂದು ವಚನ ವಿಜಯೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಕಾರ್ಯಕಾರಿ ಸಮಿತಿಯ ಒಂದು ಕಾರ್ಯಾಧ್ಯಕ್ಷರು ನಮ್ಮ ವಿಶ್ವನಾಥ್ ಕಾಜಿ ಅವರು ಇದ್ದಾರೆ. ಅದಕ್ಕೆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಇದು ಬಸವ ಸೇವಾ ಪ್ರತಿಷ್ಠಾನದ ಅಷ್ಟೇ ಅಲ್ರಿ, ಅಕ್ಕೋರ್ ಮಾಡ್ಲಕ್ಕಂದ್ರೆ ಅಕ್ಕೋರ್ದಲ್ಲ, ಇದು ಈ ಒಂದು ವಚನ ವಿಜಯೋತ್ಸವ ಇದು ಬೀದರ್ ಜಿಲ್ಲೆಯ ಹೆಮ್ಮೆ ಹಬ್ಬ ಅದ. ಅದು ತಾವೆಲ್ಲರೂ ಕೂಡ ಇದು ನಮ್ಮ ಮನೆಯ ಹಬ್ಬ, ಯಾವ ರೀತಿ ಆಚರಣೆ ಮಾಡ್ತೀವೋ ಅಂತ ಒಂದು ಹಬ್ಬನೇ ಇದು ವಚನ ವಿಜಯೋತ್ಸವ. ಅದು ಇದು ಬೀದರ್ ಜಿಲ್ಲೆಯ ಹಬ್ಬ, ಅದು ಕಲ್ಯಾಣ ಕರ್ನಾಟಕದ ಹಬ್ಬ ಆಗಬೇಕು, ಆಮೇಲೆ ಕರ್ನಾಟಕದ ಹಬ್ಬ ಆಗಬೇಕು, ಆಮೇಲೆ ನಮ್ಮ ದೇಶದ ಹಬ್ಬ ಆಗಬೇಕು. ಯಾಕೆಂದ್ರೆ 12ನೇ ಶತಮಾನದ ವಚನಗಳೇ ಇವತ್ತ ಸಂವಿಧಾನದ ಮೂಲಕ ಇಲ್ಲಿ ಕಾರ್ಯಾಚರಣೆಗೊಂಡಿವೆ. ಅದಕ್ಕೆ ಅಂಥ ಒಂದು ತತ್ವ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕ್ರಿ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರು ಅಂತ ಘೋಷಣೆ ಮಾಡಿದೆ ಸರ್ಕಾರದಿಂದ. ಯಾಕಂದ್ರೆ ಆ ತತ್ವಗಳು ಜನಮನದಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಅದಕ್ಕೆ ಈ ಕಾರ್ಯಕ್ರಮ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಅಂತಲ್ಲ, ನಿಮ್ಮೆಲ್ಲರ ಒಂದು ಹಬ್ಬ ಇದು ವಚನ ವಿಜಯೋತ್ಸವ. ಅದು ತಾವೆಲ್ಲರೂ ಕೂಡ 3 ದಿವಸಗಳ ಕಾಲ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ತಿಳ್ಕೊಂಡು ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಅತಿ ವಿನಮ್ರದಿಂದ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ